ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕಡಬ ಆರೋಗ್ಯ ಕೇಂದ್ರದ ಡಾಕ್ಟರ್ ಲಕ್ಷ್ಮೀ ಸಾಗರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಲಕ್ಷ್ಮೀ ಸಾಗರ್ ಅವರನ್ನು ಕರ್ನಾಟಕ ಸರ್ಕಾರ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ವೈದ್ಯರ ದಿನಾಚರಣೆ ಎಂದು ಡಾಕ್ಟರ್ ಲಕ್ಷ್ಮೀ ಸಾಗರ್ ಅವರಿಗೆ ಉತ್ತಮ ವೈದ್ಯ ಎಂದು ಸನ್ಮಾನ ಮಾಡಿ ಗೌರವಿಸಿದ್ದಾರೆ. ಡಾಕ್ಟರ್ ಲಕ್ಷ್ಮೀ ಸಾಗರ್ ಅವರು ಕಡಬ ಸುತ್ತಮುತ್ತ ಗ್ರಾಮಗಳ ಆರೋಗ್ಯ ಕೇಂದ್ರದಲ್ಲಿ ಉತ್ತಮ ಸೇವೆ ಮಾಡಿದ ಕೀರ್ತಿ ಲಭಿಸುತ್ತದೆ. ಇದನ್ನು ಗಮನಿಸಿದ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರೇಮಕುಮಾರ್ ಹಾಗೂ ಪಿಡಿಒ ನಟರಾಜ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಸನ್ಮಾನ ಮಾಡಿ ಗೌರವಿಸಿದರು. ಇನ್ನೂ ಹೆಚ್ಚಿಗೆ ಸೇವೆ ದೊರಕಲಿ ಎಂದು ಆಶಿಸಿದರು. ನನಗೆ ಅಷ್ಟೇ ಪ್ರೀತಿ ಕೊಟ್ಟಿದ್ದಾರೆ, ಅಷ್ಟೇ ವಿಶ್ವಾಸ ಅವ್ರು ಕೊಟ್ಟಿದ್ದೆ ನನಗೆ ಸಾಕಾಗಿತ್ತು. ಬಟ್ ಆದ್ರೂ ಈ ಸರಿ ಏನೋ ಅದು ರಾಜ್ಯ ಶ್ರೇಷ್ಠ ವೈದ್ಯ ಅಂತ ಹೇಳ್ಬಿಟ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ. ಅದಕ್ಕೂ ನನಗೆ ತುಂಬ ಖುಷಿ. ಅದ್ರ ಜೊತೆ ನೀವು ಈ ಥರ ಎಲ್ಲ ಹಿಂಗೆಲ್ಲ ಕಲ್ಬಿಟ್ರೆ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಇನ್ನೂ ಸ್ವಲ್ಪ ಪ್ರೀತಿ ಇರೋದು ಜಾಸ್ತಿ ತೋರಿಸ್ತಾ ಇದ್ದಾರೆ. ಈಗ ಇನ್ನೂ ಜವಾಬ್ದಾರಿ ಜಾಸ್ತಿ ಆಯಿತು. ಇನ್ನೇನಿಂದ ಇನ್ನೂ ಕೆಲಸನೂ ಜಾಸ್ತಿ ಆಯಿತು, ಜವಾಬ್ದಾರಿನೂ ಜಾಸ್ತಿ ಆಯಿತು. ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಂದು ಆಲ್ಮೋಸ್ಟ್ ಈಗಿನ್ನ ಹಳ್ಳಿ ಕಡೆ ಸೇರಿ ಇನ್ನೇನು ಮುಗೀತಾ ಬಂತು. ಇನ್ನೇನು ನೆಕ್ಸ್ಟಿದ್ದು ಇನ್ನು ಅಪ್ಗ್ರೇಡ್ ಇಲ್ಲ. ಇನ್ನೇನು ತಾಲೂಕು ಹಾಸ್ಪಿಟ್ಲು, ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಪಿ ಜಿಗೆ ಹೋಗ್ತೀನಿ. ಇನ್ನೇ ಜಾಸ್ತಿ ಕಡಬದಲ್ಲಿ ಇನ್ನೇ ಜಾಸ್ತಿ ವರ್ಷ ಏನಿರಲ್ಲ. ಎಷ್ಟು ದಿನ ಇರ್ತೀನ ಕಡಬದಲ್ಲಿ ಅಲ್ಲಿವರೆಗೂ ನನ್ನ ಕೈಲಾದಷ್ಟು ಬೆಸ್ಟು ಸೇವೆ ಮಾಡಿಕೊಂಡು ಜನರಿಗೆ ಏನು ಆರೋಗ್ಯದ ಸಮಸ್ಯೆ ಬಂದಂಗೆ ನಾನು ನೋಡ್ಕೊಳ್ತೀನಿ. ಈಗ ಅವರಿಗೆ ಸನ್ಮಾನ ಕಾರ್ಯಕ್ರಮ. ಕಡಬ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿ. ಇವತ್ತು ನನಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಶ್ರೇಷ್ಠ ಪ್ರಶಸ್ತಿ ಕೊಟ್ಟಿರೋದಕ್ಕೆ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸೇರಿ ನನಗೆ ಸನ್ಮಾನ ಸಮಾರಂಭ ಇಟ್ಕೊಂಡಿದ್ರು. ಅದಕ್ಕೆ ಸನ್ಮಾನ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅವರು ಪ್ರೀತಿ ವಿಶ್ವಾಸ ನನಗೆ ಉಳಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ನಂಬಿಕೆ ಇದೆ. ನಾನು ಥ್ಯಾಂಕ್ ಯು.